ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಬಸಳೆ ನಡುವ ಅಂತ. ಈ ಬಸಳೆ ನಮ್ಮನೆಯದಲ್ಲ, ಪಕ್ಕದ ಮನೆಯದು ತಂದು ಕೊಟ್ಟಿರೋದು. ಅವರು ಬಸಳೆ ನೆಡ್ಲಿಕ್ಕೆ ಬೇಕಿದ್ದಿತ್ತಾ, ನಮ್ಮ ಮನೆಯಲ್ಲಿ ನಟಿರೋದೆಲ್ಲ ಸತ್ತೋಯ್ತು. ಹಾಗಾಗಿ ಅವ್ರ ಹತ್ರ ಹೇಳಿದೆ ಬಸಳೆ ಇದ್ದರೆ ಕೊಡಿ ಅಂತ. ಅವರು ಬಸಳೆ ಚಪ್ರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರಂತೆ, ಮತ್ತು ಪುನಃ ನಡಲಿಕ್ಕೆ. ಹಾಗೆ ನಂಗೊಂದು ಸ್ವಲ್ಪ ಕೊಟ್ಟರು ಬಸಳೆ ನಡು ಅಂತ. ಇವಾಗ ಮಳೆಗಾಲ ಅಲ್ಲ, ಮಳೆ ಜಾಸ್ತಿ ಬಂದರೆ ಇದು ಆಗೋದಿಲ್ಲ. ಮತ್ತು ಮಳೆ ಸ್ವಲ್ಪ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ಇವಾಗಲೇ ನೆಟ್ಟರೆ ಸ್ವಲ್ಪ ಮಳೆ ಬರುವಾಗ ಸ್ವಲ್ಪ ಚಿಗುರಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಡುವ ಅಂತ. ನಾವು ಯಾವಾಗಲೂ ಬಸಳೆನ ಇಲ್ಲಿ ನಡ್ತಾ ಇದ್ವಿ. ಕಳೆದ ವರ್ಷ ಎಲ್ಲ ಇಲ್ಲೇ ನಟ್ಟಿರೋದು. ಇಲ್ಲಿ ಸೌದಿ ಕೂಡಲಿಕ್ಕೆ ಮಾಡಿದ್ವಿ. ಹಾಗಾಗಿ ಆ ಮಾಡಿಗೆ ಹಂಬಿಸ್ಬೋದಂತ ಅಲ್ಲಿ ನಡುವ ಅಂತ ಹೋದೆ. ಅದರಲ್ಲಿ ನಟ್ಟರೆ ತುಂಬ ಕೆಲಸ ಉಂಟು ನಮಗೆ. ಅದು ಹೊಂಡ ತೆಗಿಬೇಕು, ಮತ್ತು ಅಲ್ಲಿಗೆಲ್ಲ ಕೋಲೆಲ್ಲ ಕೊಟ್ಟು ಬೇಲೆ ಮಾಡಬೇಕು, ಹಾಗೆಲ್ಲ ತುಂಬ ಕೆಲಸ ಉಂಟು. ಹಾಗೆ ಈ ಗದ್ದೆಯಲ್ಲಿ ನಡುವ ಅಂತ. ಈ ಬೇಸಿಗೆಗಾಲದಲ್ಲಿ ಈ ಗದ್ದೆಯಲ್ಲಿ ಆಲ್ರೆಡಿ ನಾವು ನಟ್ಟಿದ್ವಿ. ಈ ಸಲ ಏನಾಯ್ತು ಅಂದರೆ ನೀರೆಲ್ಲ ಹಾಕಲಿಕ್ಕೆ ಕರೆಕ್ಟಾಗಿ ಆಗಲಿಲ್ಲ. ಹಾಗಾಗಿ ಇದೆಲ್ಲ ಸತ್ತೋಯ್ತು. ಅಷ್ಟೊಂದು ಚೆನ್ನಾಗಿ ಬಸಳೆ ಆಗಲಿಲ್ಲ. ಇಲ್ಲಾಂದರೆ ತುಂಬ ಆಗ್ತಿತ್ತು ಬಸಳೆ. ಮತ್ತು ಅದೇ ಹೊಂಡ ಹೇಗೂ ಉಂಟಲ್ಲ, ಅಲ್ಲೇ ನಡುವ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಬದನೆ ಗಿಡ ಹೋದ ಸಲ ಅಂದರೆ ತುಂಬ ನಟ್ಟಿದ್ವಿ, ಆದರೆ ಅದರಲ್ಲಿ ಒಂದು ಮಾತ್ರ ಬದುಕಿತು. ಅದು ನೋಡ್ತಾ ಇರ್ಬೋದು ನೀವು. ಅದು ನಾವು ಮತ್ತೆ ಅದಕ್ಕಿಂತ ನೀರಂತ ಹಾಕಲಿಲ್ಲ, ಹಾಗೆ ಸತ್ತೋಯ್ತು. ಅದು ಇವಾಗ ಮಳೆ ಬಂದ ನಂತರ ಚಿಗುರಿ ಎಷ್ಟು ದೊಡ್ಡ ಬದನೆಕಾಯಿ ಆಗಿದೆ ನೋಡಿ. ಇದು ನೋಡಲಿಕ್ಕೆ ಚಿಕ್ಕದಿದೆ ಮೊಬೈಲಲ್ಲಿ, ಆದರೆ ಹತ್ತಿರದಿಂದ ನೋಡುವಾಗ ತುಂಬ ದೊಡ್ಡದುಂಟು. ಇದು ಒಂದು ಹೊತ್ತಿಗೆ ಪಲ್ಯಕ್ಕೆ ಸಾಕಾಗ್ತದೆ, ಒಂದು ಇಬ್ಬರಿಗೆ. ಇದು ಅಷ್ಟೊಂದು ದೊಡ್ಡದಿದೆ. ಒಂದೇ ಗಿಡದಲ್ಲಿ ಅದು ಕವಲು ಹೊಡೆದು 3-4 ಗಿಡ ಆಗಿದೆ. ಮತ್ತು ಇದು ಹಾಗೆ ಎಲ್ಸಂದಿ ಗಿಡನೂ ಹಾಗೆ ಸತ್ತು ಹೋಗಿದ್ದು. ಇವಾಗ ಮಳೆ ಸ್ಟಾರ್ಟ್ ಆಗಿದ ಮೇಲೆ ಎಲ್ಲ ಚಿಗುರಿದೆ, ಕೋಡು ಸಹ ಬಿಟ್ಟಿದೆ. 2 ಎಲ್ಸಂದಿ ಇದೆ. ಒಂದು ಏನಂತಂದರೆ ಕಾಳು ಬರುತ್ತೆ ನೋಡಿ ಅದು. ಇನ್ನೊಂದು ದೊಡ್ಡದಾಗುತ್ತೆ ನೋಡಿ. ಇದರಲ್ಲಿ ಎಲ್ಸಂದಿ ಎಷ್ಟು ಉದ್ದ ಆಗುತ್ತೆ ಅಂದರೆ ನಮ್ಮದು ಒಂದು ಕೈಯಷ್ಟು ಉದ್ದ ಆಗುತ್ತೆ, ಅಷ್ಟು ಉದ್ದ ಆಗುತ್ತೆ. ಇದು ಚಿಕ್ಕದಿರುವಾಗ ಹೇಗಂತಂದರೆ ನಮ್ಮನೆ ಗದ್ದೆಗೆಲ್ಲ ನವಿಲು ಬರೋದ್ರಿಂದ ನವಿಲೆಲ್ಲ ತಿನ್ನುತ್ತೆ. ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಂಗೆ ಗೊತ್ತಿರಲಿಲ್ಲ ಇದು ನವಿಲು ತಿನ್ನುತ್ತೆ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಸಲ ಬಂದಾಗ ಗಿಡದಲ್ಲಿ ನೋಡ್ಕೊಂಡು ಹೋಗಿದ್ದೆ, ತುಂಬ ಎಲ್ಸಂದಿ ಕೋಡಿತ್ತು. ಮತ್ತು ನೆಕ್ಸ್ಟ್ 1-2 ದಿನ ಬಿಟ್ಟು ನೋಡುವಾಗ ಅರ್ಧ ಇತ್ತು, ಅರ್ಧ ಕಟ್ಟಾಗಿತ್ತು. ನಾನು ಇದೇನಾಗಿದ್ದು, ಏನೋ ಹುಳ ಹೊಡೆದಿರ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ 1-2 ದಿನ ಬಿಟ್ಟು ಆದಮೇಲೆ ನಂಗೆ ಗೊತ್ತಾಯಿತು ಇದು ನವಿಲು ತಿಂದುಕೊಂಡು ಹೋಗಿರೋದಂತ. ಮತ್ತು ಇಲ್ಲಿ ಅಮ್ಮ ಬಸಳೆ ನಡಲಿಕ್ಕೆ ಹೊಂಡ ಅಂದರೆ ಜಾಸ್ತಿ ಮಳೆಗಾಲಕ್ಕೆ ಹೊಂಡ ತೋಡುವುದಿಲ್ಲ, ಹಾಗೆ ಮೇಲ್ಗಡೆ ನಟ್ಟು ಮಣ್ಣು ಮುಚ್ಚಿಡ್ತಾರೆ. ಇದರಲ್ಲಿ ನಡುವಾಗ ಹೊಂಡ ತೋಡಿದ್ರೆ ಏನಾಗ್ತದೆ ಅಂದರೆ ನೀರು ಬಂದು ನಿಂತ್ಕೊಂಡು ಬಸಳೆ ಎಲ್ಲ ಕೊಳೆದೋಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಹೊಂಡ ತೋಡುವುದಿಲ್ಲ, ಮತ್ತು ಬೇಸಿಗೆಗಾಲದಲ್ಲಿ ಹೊಂಡ ತೋಡಿ ನಡ್ತಾರೆ. ಇದು ನಮ್ಮ ಬೇಸಿಗೆಗಾಲದಲ್ಲಿ ನಟ್ಟಿರೋ ಹೊಂಡನೇ, ಅದಕ್ಕೆ ಮತ್ತೆ ನಡುವ ಅಂತ. ಮಣ್ಣೆಲ್ಲ ಸ್ವಲ್ಪ ಮೆದು ಮಾಡ್ಕೊಂಡಾಳೆ ಕೊಚ್ಚಿ. ಅದಾದ ನಂತರ ಇದಕ್ಕೆ ಬೇರೆ ಥರ ಎಲ್ಲ ನಡ್ತಾರೆ ಬಸಳೆ. ಹೇಗೆಂದರೆ ಬಸಳೆ ಕೊಡಿ ಉಂಟಲ್ಲ, ಅದನ್ನು ಕಚ್ಚಿ ನಟ್ಟಿದ್ರೆ ಬೇರು ಒಳ್ಳೆ ಕವಲು ಹೊಡೆಯುತ್ತಂತೆ. ಮತ್ತು ಕೆಲವೊಬ್ಬರೆಲ್ಲ ಅಜ್ಜಿಯೆಲ್ಲ ಹೇಳ್ತಾ ಇದ್ರು, ಬಸಳೆ ಕೊಡಿಗೆ ಮಂಡೆ ಕೂದಲು ಸಹ ಸುತ್ತಿ ನಡ್ತಾರೆ, ಅದು ಸಹ ಚೆನ್ನಾಗಿ ಬೆಳೆಯುತ್ತಂತ. ಇದೆಲ್ಲ ಸಣ್ಣ ಚಿಕ್ಕ ಬಸಳೆ ನೋಡ್ತಾ ಇರ್ಬೋದು. ಅದು ನಾವು ಬೇಸಿಗೆಗಾಲದಲ್ಲಿ ನಟ್ಟಿರೋದು. ಅದು ನೀರೆಲ್ಲ ಸರಿಯಾಗಿ ಹಾಕ್ಲಿಕ್ಕಾಗದೆ ಈ ಸಲ ಆಗಲಿಲ್ಲ. ಮತ್ತು ಅದು ಇವಾಗ ಮಳೆ ಬಂತಲ್ಲ 1-2, ಹಾಗಾಗಿ ಸ್ವಲ್ಪ ಚಿಗುರೊಡೆದಿದೆ. ಅದೇ ಗುಟ್ಟಕ್ಕೆ ಇದು ಬಸಳೆ ನಡುವ ಅಂತ. ಮತ್ತು ಬೇರೆ ಕಡೆ ಎಲ್ಲ ನಟ್ಟರೆ ಗಂಟಿ ಎಲ್ಲ ಬಚ್ಚೋದಿಲ್ಲ, ಎಲ್ಲ ಬಂದು ತಿಂದ್ಕೊಂಡು ಹೋಗುತ್ತೆ. ಹಾಗಾಗಿ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿ ನಡಬೇಕಿತ್ತು, ಆದರೆ ಇವಾಗ ನಮಗೆ ಸ್ವಲ್ಪ ಅರ್ಜೆಂಟಲ್ಲಿ ನಟ್ಟಿರೋದ್ರಿಂದ ಮನೇಲಿ ಸ್ವಲ್ಪ ಬೇರೆ ಕೆಲಸ ಇತ್ತು. ಹಾಗಾಗಿ ಬಸಳೆ ಅವ್ರಿಗೆ ತಂದು ಕೊಟ್ಟು ನಮ್ಗೆ ಆಲ್ರೆಡಿ 2 ದಿನ ಆಯಿತು. ಮತ್ತೆ ಮನೇಲಿಟ್ಟರೆ ಮತ್ತೆ ಅದು ಒಣಗೋಗುತ್ತೆ. ಹಾಗಾಗಿ ಸ್ವಲ್ಪ ಅದೇ ಮಣ್ಣಿಗೆ ಹಾಕಿ ನಟ್ಟಿ ಬಂದ್ವಿ.